ನಿಮ್ಗೆ ಇಷ್ಟ ಆಗಿರೋ ಸ್ವೀಟ್ ಯಾವುದು ಅಂತ ಕೇಳಿದಾಗ ಜಿಲೇಬಿ, ಜಾಂಗೀರು, ರಸಗುಲ್ಲ ಅಂತ ಹೇಳಿ ತುಂಬಾ ಜನ ಮೈಸೂರು ಪಾಕ್ನ ಹೇಳೋದನ್ನ ಮರೆಯೋದಿಲ್ಲ. ಈ ಮೈಸೂರು ಪಾಕ್ ಅನ್ನೋದು ಮೊದಲು ಹುಟ್ಟಿದ್ದೇಗೆ? ಇದರ ಒಂದು ಚಿಕ್ಕ ಸ್ಟೋರಿನ ನಾನು ನಿಮಗೆ ಹೇಳ್ತೀನಿ, ಬನ್ನಿ. ವೆಲ್ಕಮ್ ಟು ದೃಷ್ಟಿಕೋನ. 19th ಸೆಂಚುರಿ ಮೈಸೂರು ಸಾಮ್ರಾಜ್ಯನ ಕೃಷ್ಣರಾಜ ಒಡೆಯರ್ ಆಳ್ವಿಕೆ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಅರಮನೆಯಲ್ಲಿ ಕಾಕಾಸುರ ಮಾದಪ್ಪ ಅಂತ ಒಬ್ರು ಅಡಿಗೆ ಭಟ್ರಿರ್ತಾರೆ. ಈ ಅಡಿಗೆ ಭಟ್ರು ವಿಧ ವಿಧವಾದ ಅಡಿಗೆಗಳಿಂದ ಮತ್ತು ಅದ್ಭುತವಾದ ಕೈರುಚಿಯಿಂದ ಅರಮನೆಯಲ್ಲೆಲ್ಲ ಚಿರಪರಿಚಿತರು. ಒಂದು ದಿನ ಮಹಾರಾಜರಿಗೆ ಹೊಸದೊಂದು ಸಿಹಿ ತಿಂಡಿ ತಿನ್ಬೇಕು ಅನ್ನೋ ಬಯಕೆ ಆಗುತ್ತೆ. ತಕ್ಷಣ ಕಾಕಾಸುರ ಮಾದಪ್ಪನ ಕರೆದು ನನಗೊಂದು ಹೊಸದೊಂದು ಸಿಹಿ ತಿಂಡಿನ ಮಾಡಿ ಈಗಲೇ ತಗೋಬಾ ಅಂತ ಹೇಳ್ತಾರೆ. ಕಾಕಾಸುರ ಮಾದಪ್ಪ ಅವರಿಗೆ ಮಹಾರಾಜರ ಈ ಅನಿರೀಕ್ಷಿತ ಬಯಕೆಯಿಂದ ಸ್ವಲ್ಪ ಗಾಬರಿಯಾಗಿದ್ದು ಕೂಡ ನಿಜ. ತಕ್ಷಣ ಈಗಲೇ ಹೊಸ ತಿಂಡಿ ಅಂತ ಅಂದ್ರೆ ಹೇಗೆ ತಯಾರಿಸೋದು ಅಂತ ಯೋಚನೆ ಮಾಡ್ತಾ ಅಡುಗೆ ಮನೆ ಕಡೆ ಹೋಗ್ತಾರೆ. ಅಡುಗೆ ಮನೆ ಸುತ್ತಮುತ್ತ ನೋಡಿದಾಗ ಅವರ ಕಣ್ಣಿಗೆ ಬಿದ್ದಿದ್ದು ಕಡಲೆ ಹಿಟ್ಟು, ಸಕ್ಕರೆ, ತುಪ್ಪ, ಎಣ್ಣೆ. ಒಂದು ಪಾತ್ರೆ ತಗೊಂಡು ಆ ಪದಾರ್ಥಗಳನ್ನ ಹಾಕಿ ಜೈ ಚಾಮುಂಡೇಶ್ವರಿ ಅಂತ ಹೇಳಿ ಆ ಪದಾರ್ಥಗಳನ್ನ ಮಿಕ್ಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಕಾಕಾಸುರ ಮಾದಪ್ಪ ಅವರಿಗೆ ತೋಚಿದ ಒಂದು ಆಕಾರನ ಆ ಸಿಹಿ ತಿಂಡಿಗೆ ಕೊಟ್ಟು ಅದನ್ನ ಮಹಾರಾಜರ ಹತ್ರ ತಗೊಂಡೋಗ್ತಾರೆ. ಮಹಾರಾಜರು ಒಂದು ಸಲ ಆ ಸಿಹಿ ತಿಂಡಿನ ತಗೊಂಡು ರುಚಿ ನೋಡ್ತಾರೆ. ಕಾಕಾಸುರ ಮಾದಪ್ಪ ಅವರು ಕುತೂಹಲದಿಂದ ಮಹಾರಾಜರ ಮುಖನೇ ನೋಡ್ತಾ ಇರ್ತಾರೆ. ರುಚಿ ನೋಡಿದ ತಕ್ಷಣ ಮಹಾರಾಜರ ಮುಖದಲ್ಲಿ ಮಂದಹಾಸ ಅರಳುತ್ತೆ. ಕಾಕಾಸುರ ಮಾದಪ್ಪನ ಕಳೆದು ಶಬಾಷ್ಗಿರಿ ಹೇಳ್ತಾರೆ. ನಂತರ ಮಹಾರಾಜರು ಈ ತಿಂಡಿ ಹೆಸರೇನು ಅಂತ ಕಾಕಾಸುರ ಮಾದಪ್ಪನ ಕೇಳಿದಾಗ ಈ ತಿಂಡಿಗೆ ನಾನಿನ್ನೂ ಹೆಸರಿಟ್ಟಿಲ್ಲ ಅಂತ ಹೇಳ್ತಾರೆ. ಆಗ ಮಹಾರಾಜರು ಒಂದು ಸಲಹೆ ಕೊಡ್ತಾರೆ. ಇದು ಮೈಸೂರಿನ ಪಾಕ ಶಾಲೆಯಲ್ಲಿ ಶುರುವಾಗಿರೋದ್ರಿಂದ ಇದಕ್ಕೆ ಮೈಸೂರು ಪಾಕ ಅಂತ ಹೆಸರಿಡು ಅಂತ ಹೇಳ್ತಾರೆ. ಅದೇ ಕಾಲಕ್ರಮೇಣ ಮೈಸೂರು ಪಾಕ್ ಆಯ್ತು.